ಎಲ್ಲರಿಗೂ ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ಸೊ ಗೈಸ್, ಆವಾಗಲೇ ಇದ್ದು ನಮ್ಮಪ್ಪ ಸ್ನಾನ ಎಲ್ಲ ಮಾಡಿ ಇವಾಗ ನಮ್ಮಪ್ಪನ ಡ್ರಾಪ್ ಅಂದೆ. ಆಗಲೇ ಒಂದು ಬೆಳಗ್ಗೆ ಫೋನ್ ಹಿಡ್ಕೊಂಡು ಕೂತವನೆ. ಮತ್ತು ತಿಂಡಿ ಹಾಕ್ಕೊಡು. ನಮ್ಮಮ್ಮ ಆಗಲೇ ಚಿತ್ರಾನ್ನ ಮಾಡಿದ್ದಾರೆ ಗೈಸ್. ನಿನ್ನೆನೂ ಇದನ್ನೇ ಮಾಡಿದ್ರು. ಅದೇನಾದ್ರು ಕೇಳಿದ್ರೆ ಇದನ್ನ ಹಾಕೋದು ಹೆಚ್ಚು ಅಂತ ಹೇಳ್ತಾರೆ ನಮ್ಮ ಮನೇಲಿ. ಏನು ಇದ್ದಿದ್ದು ತಿನ್ಕೊಂಡು ಹೋಗೋದು ಗೈಸ್ ಹಂಗೆ. ಬೆಳಗ್ಗೆ ಫೋನ್ ಕೊಡಿಲಿ. ಫೋನ್ ಕೊಡೋ ಇಲ್ಲಿ ಬೆಳಗ್ಗೆ ಶೂ ಹಾಕೊಂಡು ಹೊರಗಡೆ ಬಂದಿದ್ದೀನಿ. ನಮ್ಮಮ್ಮ ಆವಾಗಲಿಂದ ಫುಲ್ ಬೈತಾಯಿದ್ರು ನನಗೆ. ಇವಾಗ ತಿಂಡಿ ಮಾಡಿ ಹೋಗಬೇಕು ಗೈಸ್ ಕಾಲೇಜ್ಗೆ. ಸ್ಕೂಟಿಯಲ್ಲಿ ಪೆಟ್ರೋಲ್ದು ಆಗಿದೆ, ಮೈಲೇಜ್ ಜಾಸ್ತಿ ಕೊಡೋಲ್ಲ ಅದು. ಪೆಟ್ರೋಲ್ ಹಾಕ್ಸ್ಕೊಂಡು ಕಾಲೇಜ್ಗೆ ಹೋಗ್ಬೇಕು ಗೈಸ್. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಆವಾಗಲೇ ಇದು ಚಿತ್ರಾನ್ನ ಅಂದ್ಬಿಟ್ಟೆ, ಆ್ಯಕ್ಚುಲಿ ಪುಳಿಯೋಗರೆ ಇದು. ಇವ್ನು ನೋಡಿ, ಅವನು ಫೋನ್ ಬಿಟ್ಟು ತಿಂಡಿ ಮಾಡು. ಫೋನ್ ಬಿಡೋದನ್ನ ನನಗೆ ಹೇಳ್ತಾನೆ ಗೈಸ್ ಇವನು. ರಾತ್ರಿ ಎಲ್ಲ ಇವಾಗ ನೋಡ್ತಿದ್ದೀನ ನಾನು. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ತಿಂಡಿತ್ತು ರೆಡಿ ಆಗಿದ್ದೀನಿ. ಇನ್ನೇನು ಕಾಲೇಜ್ ಹೊರಡೋದೇ ಗೈಸ್ ಇವಾಗ. 2000 years later. ಗೈಸ್ ಇವಾಗ ಕಾಲೇಜಿಂದ ಬಂದೆ. ಇವಾಗ ಅದೇ ಶೂ ಬಿಚ್ತಿದ್ದೆ. ಇವಾಗ ಹೋಗಿ ಫ್ರೆಶ್ ಆಗಿ ಊಟ ಮಾಡಬೇಕು ಗೈಸ್. ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡ್ತೀನಿ ಗೈಸ್. ಇವಾಗ ಫ್ರೆಶ್ ಅಪ್ ಆದೆ. ಇವಾಗ ನಮ್ಮಮ್ಮ ಬಟ್ಟೆ ತೊಗೊಂಡು ಬಾ ಅಂತ ಕಡೆದು ಮಳೆ ಬರೋ ಥರ ಐತೆ. ಬೇಗ ತಂದು ಇಟ್ಕೊಂಡ್ರೆ ಒಳ್ಳೆಯದು. ಅದಕ್ಕೆ ಇವಾಗ ಬಟ್ಟೆ ತೊಗೊಂಡು ಬರ್ತಾಯಿದ್ದೀನಿ ಗೈಸ್. ಆ ಕಡೆ ಫುಲ್ಲು ಮೋಡ ಐತೆ, ಈ ಕಡೆ ನೋಡಿದ್ರೆ ಏನೂ ಇಲ್ಲ ಅಷ್ಟೊಂದು. ಗೊತ್ತಿಲ್ಲ ಏನಾಗುತ್ತಂತ. ಬಟ್ಟೆ ಇವಾಗ ತೊಗೊಂಡೋಗಿ ಇಟ್ಕೋತೀನಿ ಗೈಸ್. ಇವಾಗ ಬಟ್ಟೆ ತಂದು ಇಟ್ಟೆ. ಇವಾಗ ಹೋಗಿ ಊಟ ಮಾಡಬೇಕು ಗೈಸ್. ಏನೇನು ಮಾಡೋರು ನಮ್ಮಮ್ಮ. ಸಾಂಬಾರು, ಆಮೇಲೆ ಇದು ಹೀರೆಕಾಯಿ ಪಲ್ಯ, ಇಲ್ಲಿ ಬೆಳಿಗ್ಗೆ ಪುಳಿಯೋಗರೆ ಅದನ್ನು ತಿಂತೀನಿ ಇವಾಗ. ಇದ್ರಲ್ಲಿ ಚಪಾತಿ ಇಲ್ಲ ಅವರೆಕಾಳು ನೆನ್ನೆ ರಾತ್ರಿದು. ಇದ್ರಲ್ಲಿ ರೈಸ್, ಬರೀ ರೈಸ್ ಅನಿಸುತ್ತೆ ಅಷ್ಟೇ. ಇಲ್ಲಿ ಚಪಾತಿ ಇದೆ ಗೈಸ್. ಚಪಾತಿ, ಹೀರೆಕಾಯಿ ಪಲ್ಯ, ಅದಾದಮೇಲೆ ರೈಸ್ ಜೊತೆ ಸಾಂಬಾರು ಗೈಸ್. ಇವಾಗ ಊಟ ಮಾಡ್ತಾಯಿದ್ದೀನಿ. Later that same evening. ಅವಾಗಲೇ ಊಟ ಮಾಡಿ ಹಂಗೆ ಒಂದು ಸ್ವಲ್ಪ ಫೋನ್ ನೋಡಿ ಹಂಗೆ ಒಂದು ಸ್ವಲ್ಪ ಮಲ್ಕೊಂಡಿದ್ದೆ. ಇವಾಗ ಎದ್ದು ಇವಾಗ ನಮ್ಮ ಅಪ್ಪನ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಸಾರ್ಥಕ್ ಹೋಮ್ವರ್ಕ್ ಮಾಡ್ತಿದ್ದಾನೆ ಇಲ್ಲಿ. ಇದೇ ಡೆಸ್ಕ್, ಅದು ನೆನ್ನೆ ತಂದಿದ್ದು. ಎತ್ತೋ ನಿಮಿಷ ಬುಕ್ ಎತ್ತೋದು. ಇದೇ ನೋಡಿ ಗೈಸ್, ಇದೇ ನೋಡಿ. ಇವಾಗ ನಮ್ಮ ಅಪ್ಪನ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಫುಲ್ ಮಳೆ ಆಗಿತ್ತು. ಮತ್ತು ಅಲ್ಲೇನೋ ಮಾಡ್ತಿದ್ದಾರೆ ಗೈಸ್. ಅಲ್ಲಿ JCB ತೊಗೊಂಡು ಏನೋ ಮನೆ ಏನೋ ಕಟ್ಟಿಸ್ತಿರ್ಬೋದು. ಇವಾಗ ಹೋಗ್ತಿದ್ದೀನಿ ಗೈಸ್ ನಮ್ಮ ಅಪ್ಪನ ಕರ್ಕೊಂಡು ಬರೋಕ್ಕೆ. ಗೈಸ್ ಅವಾಗಲೇ ನಮ್ಮ ಅಪ್ಪನ ಕರ್ಕೊಂಡು ಬಂದೆ. ಇವಾಗ ಊಟ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಅನ್ಸುತ್ತದೆ. ಗೈಸ್ ಮಧ್ಯಾಹ್ನದದೇ ಊಟ ಮಾಡ್ತಾಯಿದ್ದೀನಿ ಗೈಸ್ ಇವಾಗ. ಗೈಸ್ ನಂದು ಊಟ ಆಯಿತು. ಇವಾಗ ಸಾರ್ಥಕ್ ಹೋಮ್ವರ್ಕ್ ಎಲ್ಲ ಮಾಡಿ ಎಲ್ಲಿದ್ದೆ ನಾನು. ಇವಾಗ ಊಟ ಎಲ್ಲ ಆಯಿತು ನಂದು. ಇವಾಗ ಸಾರ್ಥಕ್ ಇವಾಗ ಊಟ ಮಾಡ್ತಿದ್ದಾನೆ ಯೂಟ್ಯೂಬ್ ನೋಡಿಕೊಂಡು. ಆಗಲೇ ಗ್ಲಾಸೇ ಚೆಲ್ಬಿಟ್ಟ ಇವನು ನೀರು ತುಂಬ್ಕೊಳಕ್ಕೋಗಿ. ಗೈಸ್ ಇವಾಗ ಊಟ ಎಲ್ಲ ಆಯಿತು. ಇವಾಗ ಹೋಗಿ ಗಾಡಿ ಒಳಗಡೆ ಹಾಕೊಂಡು ಇವಾಗ ಮಲ್ಕೋಬೇಕು ಗೈಸ್. ಮತ್ತು ಬೆಳಗ್ಗೆ ಬೇಗ ಇತ್ತು, ಮತ್ತು ಕಾಲೇಜ್ಗೆ ಹೋಗ್ಬೇಕು. ಅವನೆಲ್ಲ ಸಾರ್ಥಕ್ ಇವಾಗ ವಾಕಿಂಗ್ ಹೋಗ್ತೀನಿ ಅಂತ ಹೇಳಿದ್ದ ಗೈಸ್. ಅವನು ಡೈಲಿ ಹೋಗ್ತಿರಲ್ಲ, ಇವತ್ತೇನೋ ಐತೆ ಅದಕ್ಕೆ ಹೋಗೋನು ಗೈಸ್. ಅವನು ಏನೋ ಕಿತಾಪತಿ ಮಾಡೋಕ್ಕೆ ಏನೋ ಮಾಡೋಕ್ಕೆ ಹೋಗಿರ್ತಾನೆ. ಡೈಲಿ
ಹೋಗು ಅಂದರೆ ಬೆಳಿಗ್ಗೆ ನಡ್ಕೊಂಡು ಹೋಗು ಅಂದರೆ ಹೋಗಲ್ಲ. ಇವತ್ತು ನೋಡಿ ಗೈಸ್, ಊಟ ಆದಮೇಲೆ ಅವನೇ ಹೋಗೋನೆ. ಬೆಳಿಗ್ಗೆ ನಡ್ಕೊಂಡು ಹೋಗಂದ್ರೆ ಹೋಗಲ್ಲ, ಇವಾಗ ವಾಕಿಂಗ್ ಮಾಡೋಕ್ಕೆ ಹೋಗೋಣಂತೆ. ಇವಾಗ ಗಾಡಿ ಒಳಗಡೆ ಯಾಕೆ ಬರ್ಬೇಕು ನಾನು? ಅವನೇನು ಹಾಕಲ್ಲ, ಅವ್ನು ಸ್ಕೂಟಿ ಕೀ ಬೇಕಂತ ಅವನಿಗೆ. ನಿಲ್ಲಿಸ್ತೀನಿ ಅಂತ ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಬರ್ತಾನೆ ಅವನು. ಅದಕ್ಕೆ ನಾನೇ ಹೋಗಿ ಹಾಕ್ತೀನಿ ಗೈಸ್. ಗೈಸ್ ಇವಾಗ ಗಾಡಿ ಒಳಗಡೆ ಹಾಕಿ ಬಂದೆ. ಇವಾಗ ಇವನು ಮಲ್ಕೊಂಡ, ನಾನು ಮಲ್ಕೊಳ್ಳೋಕೆ ರೆಡಿ ಆಗಿದ್ದೀನಿ. ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್, ಬಾಯ್ ಬಾಯ್.